ನನ್ನ ಹತ್ರನೇ ಆಧಾರ ಇದೆ ಸ್ವಾಮಿ ಸ್ಟೇ ತಂದವರು. ನನ್ನ ಹತ್ರನೇ ನನ್ನ ಮೊಬೈಲಲ್ಲೇ ಆಧಾರಗಳಿದ್ದಾವೆ. ಅವ್ರ ಮೊಬೈಲ್ ಸಿಕ್ಕಾಕೊಂಡಿದೆಯಲ್ಲ ಅಲ್ಲಿ, ಯಾವುದು ಏನಕ್ಕೋಸ್ಕರ ಟಿಕೆಟ್ ಮಿಸ್ ಮಾಡಿದ್ರು ಅವ್ರನ್ನ ಪ್ರತಾಪ್ ಸಿಂಹನ್ಗೇನು ಅಂತ ದಯಮಾಡಿ ಹೇಳಿ. ಅವರು ಇವರೇ ಹೇಳಲಿಲ್ಲ, ಬಿ ಜೆ ಪಿಯವರಾದ್ರು ಹೇಳಿ. ಯಾಕೆ ಅವರಿಗೆ ಟಿಕೆಟ್ ಯಾಕೆ ಮಿಸ್ ಆಯಿತು ಅನ್ನುವಂಥ ದಯಮಾಡಿ ಹೇಳಿ. ಬರೀ ಸ್ಮೋಕ್ ಬಾಂಗ್ ಹಾಕಿದ್ದಕ್ಕೆಲ್ಲ ಇವ್ರ ಮೊಬೈಲ್ನ ಸೀಸ್ ಮಾಡಿದಾಗ ಇವ್ರ ಮೊಬೈಲಲ್ಲಿ ಇದ್ವಲ್ಲ ಇವರು ನಗ್ನ ಚಿತ್ರಗಳು, ನಗ್ನ ವೀಡಿಯೋಗಳು, ಆ ವಿಡಿಯೋಗಳು ನೋಡಿ ದಿಗ್ಭ್ರಮೆ ಆಗೋದ್ರು ಇವರು ಅಮಿತ್ ಶಾ. ಇಂಥ ವ್ಯಕ್ತಿಗಳ ಕೊಟ್ಬಿಟ್ರೆ ಹೆಂಗೆ ಸ್ವಾಮಿ ಅಂತ. ಯಾಕೆ ಟಿಕೆಟ್ ಮಿಸ್ ಮಾಡಿರುವಂಥದ್ದು ಇಂಥವ್ರು ಕ್ಲಾರಿಫಿಕೇಶನ್ ಕೊಡಲಿಲ್ವಲ್ಲ. ಆ ಸ್ಟೇ ವೆಕೇಟ್ ಮಾಡಿಸಿ ನಾವೇ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ಬಿಟ್ಟು ಆ ಮೊಬೈಲ್ನ ಕೊಟ್ಟು ಸ್ಟೇ ಒಂದು SIT ಫಾರ್ಮ್ ಮಾಡಿ ಏನು ಅನ್ನುವಂಥದ್ದು ಕಥೆನ ಈಚೆ ಬಿಡುವಂಥ ಕೆಲಸವನ್ನು ಮಾಡ್ತೀವಿ. ಕೋರ್ಟಿಗೆ ಸಬ್ಮಿಟ್ ಮಾಡಿ ನನ್ನ ವಿರುದ್ಧನೇ ಸ್ಟೇ ತಗೊಂಬಂದವರು ಅವರು. ಮಾಡ್ತೀವಿ, ಅದನ್ನು ಡಿಸ್ಕಸ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಡಿಸ್ಕಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಎಸ್ ಸರ್, ಹೇಳಿದ್ರಲ್ಲ ಸರ್, ಎಸ್ ಸರ್, ಯಾಕೆ ನೀವು ಇಷ್ಟು ದಿನಗಳ ಸೈಲೆಂಟ್ ಆಗಿ? ನಾವು ಸೈಲೆಂಟ್ ಆಗಿ ಏನು ಸರ್, ನಾವು ಒಂದಷ್ಟು ಸ್ಟಡಿ ಮಾಡ್ತಾ ಇದ್ದು, ಅಸೆಸ್ ಮಾಡ್ತಾ ಇದ್ದು, ದಾಖಲೆಗಳನ್ನು 2 ವರ್ಷ ಇಲ್ಲ ಸರ್, ಎಲೆಕ್ಷನ್ ಆಗಿ 1 ವರ್ಷ ಆಯ್ತು ಅಷ್ಟೇ. ಅಸೆಂಬ್ಲಿ ಚುನಾವಣೆಯಾಗಿ 2 ವರ್ಷ ಆಯಿತು. ನಾನು ಹೇಳ್ತಿದ್ದು ಪಾರ್ಲಿಮೆಂಟ್ ಚುನಾವಣೆದು. ಆಮೇಲೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ದಾಖಲೆಗಳನ್ನು ಒದಗಿಸುವಂಥದ್ದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕಲ್ಲ ಸರ್, ಅದೆಲ್ಲ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದು. ಆಮೇಲೆ ಆ ಊರುಗಳಿಗೆ ಹೋಗಿ ನಾವು ಒಂದಷ್ಟು ಜನಗಳನ್ನ ಮಾತಾಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ. ಅವ್ರ ಹತ್ರನೂ ನಾವು ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ, ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ. ಈಗ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಹೇಮಂತ್ ಅವರು ನಾವೆಲ್ಲ ಕೂತ್ಕೊಂಡು